ನಮಸ್ತೆ ಎವ್ರಿವನ್. ಈಗ ನಾನು ಮ್ಯಾಟ್ರೈಸಸ್ ಮಲ್ಟಿಪ್ಲಿಕೇಶನ್ ಅಥವಾ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರೈಸಸ್ ಇದರ ಎರಡನೇ ಪ್ರಾಬ್ಲಮನ್ನು ಸ್ಯಾಂಪಲ್ ಪ್ರಾಬ್ಲಮ್ ತಗೊಳ್ತಿದ್ದೇನೆ. ನೋಡ್ಕೊಳ್ಳಿ, ಇದರ ಆರ್ಡರ್ ಸ್ವಲ್ಪ ಡಿಫರೆಂಟ್ ಇದೆ. ಸೊ ಇದು ಆರ್ಡರ್ ಎಷ್ಟಿದೆ, ರೋ 1, ರೋ 2, ರೋ 3 ಇದೆ. ಹಾಗಾಗಿ 3 ರೋಸ್ ಇಂಟು ಕಾಲಮ್ 1, ಕಾಲಮ್ 2 ಇದೆ, 3/2 ಇದೆ. ಅದೇ ರೀತಿ ಇದರ ರೋ ನೋಡ್ಬೋದು, ರೋ 1, ರೋ 2 ಇದೆ, 2 ಇಂಟು ಕಾಲಮ್ 1, ಕಾಲಮ್ 2, ಕಾಲಮ್ 3 ಇದೆ. ಸರಿನಾ? ಸೊ ಇಲ್ಲಿ ನೋಡ್ಕೊಳ್ಳಿ, ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ ನಾನು. ಎ ಬಿಯನ್ನು ಫೈಂಡ್ ಮಾಡೋದು ಕೇಳಿದ್ದಾರೆ. ಸೊ ಎ ಬಿಯನ್ನು ಮಾಡ್ತಾ ಇದ್ದೀನಿ. ಸೊ ಫಸ್ಟು ಎ ಇಂಟು ಬಿ ಅಂತ ಬರ್ಕೊಂಡೆ. ಸೊ ಎ ಅಂತ ಹೇಳಿದ್ರೆ 1 2 3 4 5 0 ಅಂತ ಇದೆ. ಸೊ ಅದೇ ರೀತಿ ಸೊ ಇಂಟು ಹಾಕ್ಕೊಳ್ತೀನಿ. ಎ ಆದಮೇಲೆ ಎ ಬರ್ದೆ, ಬಿ ಆದಮೇಲೆ ಬಿ ಬರಿತಾ ಇದ್ದೀನಿ. 0 1 2 -1 2 0. ಸೊ ಪ್ರೀವಿಯಸ್ ಪ್ರಾಬ್ಲಮ್ನಲ್ಲಿ ಈಸಿ ಮೆಥಡ್ ಯೂಸಿಂಗ್ ಕ್ಯಾಲ್ಕುಲೇಟರ್ಸ್ ಹೇಳ್ಕೊಟ್ಟೆ, ಅದೇ ರೀತಿ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಇದು ರೋ ಫಸ್ಟ್ ರೋ ಇಂಟು ಕಾಲಮ್ಸ್ಗಳನ್ನು ತಗೊಳ್ಳಿ. ಸೊ 1 ಇಂಟು 0 ಮಾಡ್ಕೊಳ್ತಿದ್ದೀನಿ, ನೋಡ್ಕೊಳ್ಳಿ. ಬ್ರ್ಯಾಕೆಟ್ನ ಯೂಸ್ ಮಾಡ್ಕೊಳ್ಳಿ. 1 ಇಂಟು 0 ಮಾಡ್ಕೊಳ್ಳಿ, ಪ್ಲಸ್ 2 ಇಂಟು -1 ಮಾಡ್ಕೊಳ್ಳಿ. 2 ಇಂಟು -1 ಅಂದರೆ ಇದರಿಂದ ಇದಕ್ಕೆ ಅಂದರೆ ಹಿಂಗೆ ಓದಬೇಕು, ಇಲ್ಲಿಂದ ಬರಬೇಕು ಮಲ್ಟಿಪ್ಲಿಕೇಶನ್. ಸೊ ಮತ್ತು ಮೊದಲ ರೋ ತೊಗೊಳ್ತಿದ್ದೀನಿ, ಎರಡನೇ ಕಾಲಮ್ಗೆ 1 ಇಂಟು 1 ಮಾಡ್ತಾಯಿದ್ದೀನಿ. 1 ಇಂಟು 1 ಪ್ಲಸ್ 2 ಇಂಟು 2 ಮಾಡ್ತಾಯಿದ್ದೀನಿ. 2 ಇಂಟು 2 ಮಾಡ್ತಾಯಿದ್ದೀನಿ. ಅದೇ ರೀತಿ ಇಲ್ಲಿಂದ ಮತ್ತು ಇದಕ್ಕೆ ತೊಗೊಳ್ಳಿ. 1 ಇಂಟು ಮೊದಲ ರೋ ಇಂದ ಮೂರನೇ ಕಾಲಮ್, ಥರ್ಡ್ ಕಾಲಮಿಗೆ 1 ಇಂಟು 2 ಮಾಡ್ತಾಯಿದ್ದೀನಿ, ಪ್ಲಸ್ 2 ಇಂಟು 0 ಮಾಡ್ಕೊಳ್ತಾ ಇದ್ದೀನಿ. ಬ್ರ್ಯಾಕೆಟ್ ಓಪನ್ ಮಾಡ್ಕೊಂಡಿದ್ದೀನಿ ಈಗ. ಸರಿನಾ? ಈಗ ಎರಡನೇ ರೋ ಇಂದ ಮೊದಲ ಕಾಲಮ್ಗೆ 3 ಇಂಟು 0 ಮಾಡ್ಕೊಳ್ಳಿ, ಪ್ಲಸ್ 4 ಇಂಟು -1 ಮಾಡ್ಕೊಳ್ಳಿ. ಸರಿನಾ? ಅದೇ ರೀತಿ ಎರಡನೇ ರೋ ಇಂದ ಎರಡನೇ ಕಾಲಮಿಗೆ 3 ಇಂಟು 1 ಮಾಡ್ಕೊಳ್ಳಿ, 3 ಇಂಟು 1 ಮಾಡ್ಕೊಳ್ಳಿ, ಪ್ಲಸ್ 4 ಇಂಟು 2 ಮಾಡ್ಕೊಳ್ಳಿ, 4 ಇಂಟು 2 ಮಾಡ್ಕೊಳ್ಳಿ. ಅದೇ ರೀತಿ 3 ಇಂಟು 2 ಮಾಡ್ಕೊಳ್ಳಿ, 3 ಇಂಟು 2 ಮಾಡ್ಕೊಳ್ಳಿ, ಪ್ಲಸ್ 4 ಇಂಟು 0 ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಏನು, ಥರ್ಡ್ ರೋ ಇಂದ ಮೊದಲ ಕಾಲಮ್ಗೆ ಫಸ್ಟ್ ಎಲಿಮೆಂಟ್ ಯಾವುದು, 5. ಹೌದಾ? 5 ಇಂಟು ಏನಾಯಿತು, 0, ಪ್ಲಸ್ ಮಾಡ್ಕೊಳ್ಳಿ, 0 ಇಂಟು -1. ಅದೇ ರೀತಿ 5 ಇಂಟು ಎರಡನೇ ಕಾಲಮ್ಗೆ 5 ಇಂಟು 1 ಪ್ಲಸ್ 0 ಇಂಟು 5 ಇಂಟು 1 ಪ್ಲಸ್ 0 ಇಂಟು 2 ಆಗುತ್ತೆ. ಅದೇ ರೀತಿ 5 ಇಂಟು 2 5 ಇಂಟು 2 ಪ್ಲಸ್ 0 ಇಂಟು 0 ಆಯಿತು. ಸೊ ಇದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಸೊ ಕ್ಯಾಲ್ಕುಲೇಟರ್ ಈಸಿಯಾಗಿ ಕಾಣ್ತಾ ಇದೆ. ಸೊ ಇಲ್ಲಿ ನೋಡಿ, 1 ಇಂಟು 0 ಯಾವುದೇ ಒಂದು ನಂಬರ್ಗೆ ಇದರಿಂದ 0 ಗುಣಾಕಾರ ಮಾಡಿದ್ರೆ 0 ಬರುತ್ತೆ. ಸೊ ಇದನ್ನು ಮಾಡೋಣ. ಪ್ಲಸ್ ಇಂಟು ನೋಡಿ, ಪ್ಲಸ್ ಇಂಟು ಬ್ರ್ಯಾಕೆಟ್ 2 ಇಂಟು ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಓಪನ್ -1 ಈಸ್ ಈಕ್ವಲ್ಸ್ ಟು ಒತ್ತಿ -2 ಬಂತು. ಸರಿನಾ? ಸೊ ಇಷ್ಟಾಯಿತು. ಇದಾದಮೇಲೆ ಇದನ್ನು ತಗೊಳ್ಳೋಣ. ನೋಡಿ, 1 ಒಂದಲೇ 1, ಇದರ ಅವಶ್ಯಕತೆ ಇಲ್ಲ, ಆದರೂ ಬಿಡಿಸಿ ತೋರಿಸ್ತಾ ಇದ್ದೀನಿ. 1 ಒಂದಲೇ 1, 1 1 1 ಆಯಿತು, ಪ್ಲಸ್ 1 ಆಗಿರುತ್ತೆ. ಇದು ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಹಾಗಾಗಿ ಇಲ್ಲಿ ಬೇಕಾದರೆ ಪ್ಲಸ್ ಅಂತ ಬರ್ಕೊಳ್ಳಿ, ನೋ ಪ್ರಾಬ್ಲಮ್. ಇಲ್ಲೂ ಎಲ್ಲ ಪ್ಲಸ್ಗಳಿದೆ, ಆದರೂ ಬರೀತಾ ಇದ್ದೀನಿ. ಪ್ಲಸ್ ಇಂಟು ಬ್ರ್ಯಾಕೆಟ್ 2 ಇಂಟು ಬ್ರ್ಯಾಕೆಟ್ 2 ಎಷ್ಟು ಬಂತಿದ್ದು, +4 ಬರ್ತಾ ಇದೆ, +4 ಬರಿತಾ ಇದ್ದೀನಿ. ಇದನ್ನು ಯೂಸ್ ಮಾಡ್ಕೊಳ್ಳಿ. ಬ್ರ್ಯಾಕೆಟ್ ಓಪನ್ 1 ಇಂಟು ಏನಾಯ್ತಿದು 2 ಇದೆ. ಸೊ ಎಷ್ಟು ಬಂತು, +2 ಅಂತ ಬರ್ಕೋಬೋದು. 2 0 0 ಆಗುತ್ತೆ, 2 0 ಆಯಿತು. ಸೊ ಅದೇ ರೀತಿ 3 0ನ ಗುಣಾಕಾರ ಮಾಡಿದಾಗ 0 ಬರುತ್ತೆ. ಇದನ್ನು ಮಾಡ್ಕೊಳ್ಳಿ. +4 ಪ್ಲಸ್ ಬ್ರ್ಯಾಕೆಟ್ ಓಪನ್ 4 ಇಂಟು -1 ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು, -4 ಬಂತು. ಇದನ್ನು ನಾನು ಯಾಕೆ ಇಲ್ಲಿ ಬ್ರ್ಯಾಕೆಟ್ ಓಪನ್ನು ಕ್ಲೋಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಒಂದ್ಸಲಿ ಮೈನಸ್ ಒಂದ್ಸಲಿ ಪ್ಲಸ್ಸು, ಇಲ್ಲಿ ಮೈನಸ್ ಏನಾದರೂ ಬಂದಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಕ್ಯಾಲ್ಕುಲೇಟರ್ ಇದೆಯಲ್ವಾ, ಅದಾದಮೇಲೆ ಅದನ್ನೇ ಬಳಕೆ ಮಾಡಿಕೊಂಡು ನೀವು ಎಕ್ಸಾಕ್ಟ್ ಆನ್ಸರನ್ನು ಈಸಿಯಾಗಿ ತಂದ್ಕೋಬೋದು. ಸರಿನಾ? ಸೊ ಅದಾದಮೇಲೆ ಇದನ್ನು ಮಾಡ್ಕೊಳ್ಳೋಣ. ಬ್ರ್ಯಾಕೆಟ್ ಓಪನ್ 3 ಇಂಟು 1 ಈಸ್ ಈಕ್ವಲ್ಸ್ ಎಷ್ಟು ಬಂತು, +3ನೇ ಬರ್ಕೊಳ್ಳಿ. ಸೊ ಇದನ್ನು ಮಾಡ್ಕೊಳ್ಳೋಣ. AC ಬಟನ್ ಪ್ರೆಸ್ ಮಾಡಿ. +4 ಇಂಟು ಬ್ರ್ಯಾಕೆಟ್ 2. ಸೊ ಎಷ್ಟು ಬರುತ್ತೆ, +8 ಆಯ್ತು. ಇದು ಏನೂ ಇಲ್ಲ, ನಂಬರಲ್ಲಿ ಏನು ಚಿಹ್ನೆ ಇಲ್ಲ, ಸೈನ್ ಏನೂ ಇಲ್ಲ ಅಂತ ಹೇಳಿದ್ರೆ ಪ್ಲಸ್ ಅಂತ ತಿಳ್ಕೊಬೋದು. ಸೊ ಅದೇ ರೀತಿ ನೆಕ್ಸ್ಟ್ ನೋಡಿ, 3 ಇಂಟು 2 ಇದೆ ಹೌದಾ, ಬ್ರ್ಯಾಕೆಟ್ 3 ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟಲ್ಲಿ 2 ಎಷ್ಟು ಬಂತು, +6 ಇದೆ. ಸೊ 4 0 ಏನಾಗುತ್ತೆ, 0 ಆಗುತ್ತೆ. ಅದೇ ರೀತಿ 5 0 0 ಆಯಿತು. ಇದು ನೋಡಿ, ಇದನ್ನು ಬೇಕಾದ್ರೆ ಕನ್ಫ್ಯೂಷನ್ ಆದರೂ ಮಾಡ್ಕೊಳ್ಳಿ. AC ಬಟನ್ ಪ್ರೆಸ್ ಮಾಡಿಕೊಂಡು +0 ಇಂಟು ಬ್ರ್ಯಾಕೆಟ್ -1 ಈಸ್ ಈಕ್ವಲ್ಸ್ ಎಷ್ಟು ಬಂತು, 0 + 0 0 ಬಂತು. ಸರಿನಾ? ಇಷ್ಟಾದಮೇಲೆ ಇದು ನೋಡಿ, 5 1 ಮಾಡ್ಕೋಬೋದು. 5 ಇಂಟು ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ 1 ಅಂತ ಹಾಕೊಳ್ಳಿ. 5 1 +5 ಇದು, ಓಕೆನಾ?
ಸೊ ಇಷ್ಟಾದಮೇಲೆ ಇದನ್ನು 2 ಇಂಟು 0 2 ಗುಣಿಲೆ 0 ಮಾಡಿದಾಗ ಯಾವಾಗಲೂ ಜೀರೋನೇ ಬರುತ್ತೆ, ಪ್ಲಸ್ 0 ಆಗಲಿ ಮೈನಸ್ 0 ಆಗಲಿ ವ್ಯತ್ಯಾಸ ಇಲ್ಲ. ಬ್ರ್ಯಾಕೆಟ್ ಓಪನ್ 5 ಬ್ರ್ಯಾಕೆಟ್ ಕ್ಲೋಸ್ 2 ಆಯಿತು, ಏನಾಯ್ತು ಇದು ಪ್ಲಸ್ 10 ಆಯಿತು. ಸೊ 0 ಗುಣಿಲೆ 0 ಎಷ್ಟಾಯಿತು 0 ಆಯಿತು. ಸೊ ಇದನ್ನು ನಿಮ್ಗೆ ಕನ್ಫ್ಯೂಷನ್ ಆದರೆ ನೀವು ನೇರವಾಗಿ ಕ್ಯಾಲ್ಕುಲೇಟರ್ ನೋಡ್ಕೊಳ್ಳಿ. 0 - 2 1 ಪ್ಲಸ್ 1 ಪ್ಲಸ್ 4 ಎಷ್ಟು ಬಂತು 5 ಬರುತ್ತೆ. ಸೊ ಪ್ಲಸ್ 5 ಬರಿಬೋದು, ನೋ ಪ್ರಾಬ್ಲಮ್. 2 ಪ್ಲಸ್ 0 ಅಂದರೆ ಪ್ಲಸ್ 2ನೇ ಬರುತ್ತೆ, ಹೌದಾ? ಇದನ್ನು ಬರ್ಕೊಳ್ಳಿ ಬೇಕಾದರೆ, ನೋ ಪ್ರಾಬ್ಲಮ್. ನಾವು 0 - 4 ಎಷ್ಟು ಬಂತು -4ನೇ ಬರುತ್ತೆ. ಸೊ 3 ಪ್ಲಸ್ 8 ಈಸ್ ಈಕ್ವಲ್ಸ್ ಟು ಹಾಕಿ ಪ್ಲಸ್ 11 ಬರುತ್ತೆ. ಸೊ ಪ್ಲಸ್ 6 ಪ್ಲಸ್ 0 ಅಂತ ಹೇಳಿದ್ರೆ ಪ್ಲಸ್ 6 ಬಂತು. 0 ಪ್ಲಸ್ 0 2 0 ಅಂತ ಬರೀಬೇಡಿ, 0 ಅಂತ ಒಂದು ಬರೆದ್ರೆ ಸಾಕು. ಪ್ಲಸ್ 5 ಪ್ಲಸ್ 0 ಅಂತ ಹೇಳಿದ್ರೆ 5ನೇ ಬರುತ್ತೆ. ಅದೇ ರೀತಿ ಪ್ಲಸ್ 10 ಪ್ಲಸ್ 0 ಅಂತ ಬರೆದ್ರೆ ಪ್ಲಸ್ 10ನೇ ಬರುತ್ತೆ. ಸೊ ಆತ್ಮೀಯ ವೀಕ್ಷಕರೇ, ವಿದ್ಯಾರ್ಥಿಗಳೇ, ಇದೇನಿದು ಈ ಥರ ಆನ್ಸರ್ ಬರೆದ್ರೆ ನಾವು ಈಸಿಯಾಗಿ ಏನು ಮಾಡ್ಬೋದು, ವ್ಯಾಲ್ಯೂನ ಕಂಡುಹಿಡಿಬೋದು. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಕೆಲವೊಂದು ಸಲ ಏನು ಕೇಳ್ತಾನೆ BA ಅಂತ ಕೇಳ್ತಾನೆ. ಫೈಂಡ್ BA ಅಂತ ಕೇಳಿದಾಗ ನೀವೇನು ಮಾಡ್ಕೋಬೇಕು, ಫಸ್ಟು B-ಅನ್ನು ಇಲ್ಲಿ ಬರ್ಕೋಬೇಕು, ಇಂಟು A-ಅನ್ನು ಮಾಡಬೇಕು, A-ಅನ್ನು ಇಲ್ಲಿ ಬಿಡಿಸ್ಬೇಕು. ಆವಾಗ ನೋಡಿ, ಇದು ಆರ್ಡ್ರ್ ಏನು ಬಂದಿದೆ ಗೊತ್ತಾ, ಇದು 3 ರೋಗಳು ಮತ್ತು 3 ಕಾಲಮ್ಗಳಿದೆ, ಹೌದಾ? ಸೊ 3 ಇಂಟು 3 ಆಯಿತು. ಇಲ್ಲಿ ನೆನ್ಪಿಟ್ಕೊಳ್ಳಿ, ಇದು 3/2 ಇದೆ, ಇದು 2/3 ಇದೆ. ಇದನ್ನು ಕ್ಯಾನ್ಸಲ್ ಮಾಡಿದರೆ 3/3 ಆನ್ಸರ್ ಬರುತ್ತೆ. ಬಂದಿರುವಂಥ AB ಪ್ರಾಡಕ್ಟ್ ಏನಿದೆಯಲ್ವಾ, ಅದು 3/3 3 rows and 3 columns ಅಲ್ಲಿ ಇರುತ್ತೆ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಮೈ ಮೆಥಡ್ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ go through this and practice according to my solutions if you are interested. If you are really happy with the way which I am solving the problems in this matrices and determinants, so I hope you have understood this in a better way. So thank you very much for watching this video.